गेल्या 3 महिन्यांपासून बिम्स रुग्णालयात उपचार घेत असलेल्या एका अनाथ रुग्णाला रुग्णालय प्रशासनाने बाहेर काढल्याची धक्कादायक घटना समोर आली आहे. त्यानंतर हा रुग्ण बेळगावच्या जुन्या महानगरपालिका इमारतीजवळ आश्रय घेताना आढळला. समाजसेवकांनी तत्काळ त्याला पुन्हा रुग्णालयात दाखल करून संताप व्यक्त केला. बेळगावच्या जुन्या महानगरपालिका इमारतीजवळ आश्रय घेतलेल्या अर्जुन तारिहाळ या अनाथ रुग्णाला समाजसेवकांनी बिम्स रुग्णालयात दाखल केलं होतं. मात्र रुग्णालयातील डॉक्टर व प्रशासनानं योग्य निदान न करता तसेच उपचार पूर्ण न करता 3 महिन्यानंतर त्याला रुग्णालयातून बाहेर पाठवल्याचा आरोप करण्यात आलाय. ही बाब समजताच सामाजिक कार्यकर्ते शंकर पाटील यांच्या नेतृत्वाखाली रुग्णालयासमोर तीव्र आंदोलन करण्यात आले. या घटनेबाबत जिल्हाधिकारी, DHO आणि TOCHO यासारख्या वरिष्ठ अधिकाऱ्यांना संपर्क साधला असता कोणीही जबाबदारी स्वीकारण्यास पुढे आले नाही, अशी तीव्र नाराजी नगरसेवक शंकर पाटील यांनी व्यक्त केली. ಸರ್, ಈಗ ಇಲ್ಲಿ ಅರ್ಜುನ್ ತಾರಿಯಾಳ್ ಅಂತ ಒಂದು ಪೇಷಂಟ್ ಸರ್. ಅವರು ನಮ್ಮ ಹಳೆ ಮಹಾನಗರ ಪಾಲಿಕೆ ಬಿಲ್ಡಿಂಗ್ ಒಳಗೆ ಆಶ್ರಯ ತೊಗೊಂಡಿದ್ರು. ಅವ್ರಿಗೆ ಹೋಗಿ ಮಾತಾಡ್ಸಿದಾಗ ಗೊತ್ತಾಯ್ತು 6 ತಿಂಗಳ ಹಿಂದೆ ಅವ್ರು ಇಲ್ಲಿ ಸಿವಿಲ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿದ್ರು. ಅವ್ರಿಗೆ ಸರಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗದ ಒಂದು 2 ತಿಂಗಳು ಇದ್ದು ಅವ್ರಿಗೆ ಇನ್ನೂ ಡಯಾಗ್ನೋಸು ಮಾಡಿಲ್ಲ, ಅವ್ರಿಗೆ ಟ್ರೀಟ್ಮೆಂಟು ಮಾಡಿಲ್ಲ. ಆಮೇಲೆ 2 ತಿಂಗಳಾದಮೇಲೆ ಅವ್ರಿಗೆ ಡಿಸ್ಚಾರ್ಜ್ ಕೊಟ್ಬಿಟ್ರು. ಅವ್ರಿಗೆ ಒಂದು ಕಾಲು ಅವ್ರಿಗೆ ನಡೆಯಕ್ಕೆ ಬರಂಗಿಲ್ಲ ಸರ್. ಮತ್ತು ಅವ್ರಿಗೆ ಯಾರೂ ಫ್ಯಾಮಿಲಿದಾಗ ಯಾರೂ ಇಲ್ಲದೇ ಇದ್ದ ಕಾರಣಕ್ಕೆ ಮತ್ತು ಅಣ್ಣ ಮತ್ತು ಅವ್ರ ಅತ್ತಿಗೆ ಇದ್ದಾರೆ. ಅವ್ರಿಗೆ 1 ನಂಬರ್ ಆಗಲಿ 2 ನಂಬರ್ ಆಗಲಿ ಅಥವಾ ಇವು ಏನು ದಿನನಿತ್ಯದ ಇನ್ನು ಚಟುವಟಿಕೆಗಳು ಇರ್ತವೆ ಅದನ್ನೆಲ್ಲ ಮಾಡೋಕ್ಕೆ ಪ್ರಾಬ್ಲಮ್ ಆಗತ್ತೆ ಅಂತೇಳಿ ಅವ್ರ ಅಣ್ಣ ಮತ್ತು ಅತ್ತಿಗೆನೂ ಅವ್ರನ್ನ ಕೈ ಬಿಟ್ಬಿಟ್ರು. ಸೊ ಅವರು ರಸ್ತೆ ಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ದಿವಸ ಕಳೆದು ಹೊಂಟಿದ್ರು. ಹಳೆ ಮಹಾನಗರ ಪಾಲಿಕೆ ಬಿಲ್ಡಿಂಗ್ನಾಗ ಮಾತಾಡ್ಸಕ್ಕೆ ಗೊತ್ತಾಯ್ತು ಹಿಂಗಾಗಿದ್ದಕ್ಕೆ. ಸೊ ಇವತ್ತು ನಾವು ಬೆಳಗಿಂದ ನಾವು DC ಸಾಹೇಬ್ರಿಗೆ ಫೋನ್ ಮಾಡಿದ್ವಿ, ಆಮೇಲೆ DC ಸಾಹೇಬ್ರು PA ಅವ್ರಿಗೆ ಫೋನ್ ಮಾಡಿದ್ವಿ, DH ಅವ್ರಿಗೆ ಫೋನ್ ಮಾಡಿದ್ವಿ, TH ಅವ್ರಿಗೆ ಫೋನ್ ಮಾಡಿದ್ವಿ. ಅರೌಂಡ್ ಒಂದು 20 ಫೋನ್ ಮಾಡಿರಬೇಕು. ಆಮೇಲೆ ಲಾಸ್ಟಿಗೆ A ಶೆಟ್ಟಿ ಸಾಹೇಬರು ಈಗ ಬಂದರು. ನಾವು ಇಲ್ಲಿ ಹಾಸ್ಪಿಟಲ್ಗೂ ಸಾಕಷ್ಟು ಸಲ ನಾವು ಈಗ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಯಾರೂ ಜವಾಬ್ದಾರಿ ತೊಗೊಳಿಲ್ಲ. ಆಮೇಲೆ ಡೆಸ್ಟಿಟ್ಯೂಟ್ ಪೇಷಂಟ್ಗಳಿಗೆ ನಾವು ಏನೂ ಮಾಡೋಕ್ಕಾಗಂಗಿಲ್ಲ ಅಥವಾ ಅವ್ರ ಜೊತೆ ಯಾರಾದರೂ ಇರಬೇಕಾಗಿತ್ತು, ಅವಾಗ ನಾವು ಏನಾದರೂ ಮಾಡೋಕ್ಕಾಗಿತ್ತು ಅಂತೇಳಿ ಒಂದು ಏನೋ ಆನ್ಸರ್ ಕೊಟ್ಟರು. ಆಮೇಲೆ ಕೆಲವೊಂದು ಜನ DHO ಆಗಿ THO ಒಳಗೆ ಏನಂದ್ರು, ಇಲ್ಲ ಸಿವಿಲ್ ಹಾಸ್ಪಿಟಲ್ನಾಗ ನಮ್ಮ ಮಾತನ್ನು ಯಾರೂ ಕೇಳಂಗಿಲ್ಲ, ಅದಕ್ಕೆ ನೀವು ನೋಡ್ರಿ ಅಂತ ಹೇಳಿ ಹಿಂಗೆ ಕೈ ಬಿಸಿಬಿಟ್ರು. ಸೊ ಇದೆಲ್ಲ ಸಮಸ್ಯೆ ಆಗಿದ್ದಕ್ಕೆ ನಾವು ಒಂದು ಚಿಕ್ಕ ಒಂದು ಪ್ರತಿಭಟನೆ ಮಾಡಬೇಕಂತ ಹೇಳಿ ಹಾಸ್ಪಿಟಲ್ ಕಡೆ ಬಂದಿದ್ವಿ. ಸೊ ಇಮಿಡಿಯೇಟ್ಲಿ ಅಶೋಕ್ ಶೆಟ್ಟಿ ಸಾಹೇಬರು ಬಂದರು. ಅವ್ರು ನಮ್ಮ ರಿಕ್ವೆಸ್ಟಿಗೆ ಅವರು ಸ್ಪಂದನೆ ಕೊಟ್ಟು ಆ ಪೇಷಂಟ್ಗೆ ಕಂಪ್ಲೀಟಾಗಿ ಕೇರ್ ಆಗೋವರೆಗೂ ಅವ್ರಿಗೆ ಟ್ರೀಟ್ಮೆಂಟ್ ಆಗೋವರೆಗೂ ಅದ್ರ ಜವಾಬ್ದಾರಿ ನಾವು ತೊಗೋತೀವಿ ಅಂತೇಳಿ ಅವ್ರು ಜವಾಬ್ದಾರಿ ತೊಗೊಂಡಿದ್ದಾರೆ. ಸೊ ಹೀಗಾಗಿ ನಾವು ಅಶೋಕ್ ಶೆಟ್ಟಿ ಸಾಹೇಬ್ರಿಗೂ ಧನ್ಯವಾದ ಕೊಡ್ತೀವಿ. ಮತ್ತು ತಾವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಸರ್ ಈಗ ಅದನ್ನು ಎನ್ಕ್ವೈರಿ ಮಾಡ್ಬೇಕು ಸರ್, ಯಾರು ಹೊರಗೆ ಹಾಕಿದ್ರು ಅಂತ ಹೇಳಿ. ಮತ್ತು ಇದು ಒಂದೇ ಕೇಸ್ ಇಲ್ಲ ಸರ್. ಸೊ ಹಿಂಗೆ ಸಾಕಷ್ಟು ಕೇಸ್ಗಳು ಅದಾವೆ. ಆ್ಯಸ್ ಅ ಸೋಷಿಯಲ್ ವರ್ಕರ್ ನಾವು ಬೆಳಗಾವಿನಾಗ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಿವಿಲ್ ಹಾಸ್ಪಿಟಲ್ ಒಂದೇ ದಾರಿ ಸರ್ ನಮಗಿರೋದು. ಯಾಕಂದ್ರೆ ಸಿವಿಲ್ ಹಾಸ್ಪಿಟಲ್ನಾಗ ಪೇಷಂಟಿಗೆ ಟ್ರೀಟ್ಮೆಂಟ್ ಸಿಗ್ತೈತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಬರ್ತೀವಿ ಸರ್. ನಮಗೂ ಸರಿಯಾಗಿ ವರ್ತನೆ ಸಿಗದೇ ಇದ್ರೆ ನಾವು ಎಲ್ಲಿ ಹೋಗಬೇಕು ಅಥವಾ ಈತನ ಪೇಷಂಟ್ಗಳು ಎಲ್ಲಿ ಹೋಗಬೇಕು. ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗಳನ್ನಾಗ ಅಡ್ಮಿಟ್ ಮಾಡಿ ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸೋದು ಅಷ್ಟು ಸಾಧಾರಣ ಮಾತಿಲ್ಲ ಸರ್. ಸೊ ಇಲ್ಲಿಯೂ ಹಿಂಗೆ ಸಿಕ್ಕಿದ್ದಕ್ಕೆ ನಾವು ಒಂದು ಹೆಲ್ಪ್ಲೆಸ್ ಆಗಿಬಿಡ್ತೀವಿ ಸರ್. ಸೊ ಇವತ್ತೇನೋ ನಮ್ಗೆ ಅಶೋಕ್ ಶೆಟ್ಟಿ ಸಾಹೇಬ್ರು ನಮ್ಗೆ ಒಂದು ಆಶ್ವಾಸನೆ ಕೊಟ್ಟರು. ಈಗ ಯಾರು ಅದನ್ನು ಮಾಡ್ಯಾರೋ ಅವ್ರ ಮೇಲೂ ಆ್ಯಕ್ಷನ್ ತೊಗೋತೀನಿ ಅಂತ ಹೇಳ್ತಾರೆ. ನಮ್ಮದು ಉದ್ದೇಶ ಒಂದೇ ಸರ್, ಇಲ್ಲಿ ಸಿವಿಲ್ ಹಾಸ್ಪಿಟಲ್ನಾಗ ಬಡವರು ಪೇಷಂಟನ್ನು ಬರ್ತಾರೆ, ಅವ್ರಿಗೆಲ್ಲ ಒಂದು ಸರಿಯಾದ ಟ್ರೀಟ್ಮೆಂಟ್ ಸರಿಯಾದ ಒಂದು ಸ್ಪಂದನೆ ಸಿಕ್ಕರೆ ಅದು ಒಂದು ದೊಡ್ಡ ಮಾತು ಸರ್. ಡಾಕ್ಟ್ರುಗಳನ್ನ ದೇವರಂತ ಪೂಜೆ ಮಾಡ್ತಾರೆ ಸರ್ ನಮ್ಮ ಜನ. ಸೊ ಅವರು ಅದನ್ನು ಆ ಭಾವನೆ ಏನು ಜನರ ಮನಸ್ಸಿನಾಗ ಏನು ಭಾವನೆ ಐತೆ ಅದನ್ನು ಎಲ್ಲ ಡಾಕ್ಟ್ರುಗಳು ಇಲ್ಲಿ ನರ್ಸಿಂಗ್ ಸ್ಟಾಫ್ ಎಲ್ಲರೂ ಇಟ್ಕೋಬೇಕಂತ ಒಂದು ವಿನಂತಿ ಮಾಡ್ತೀವಿ ಸರ್. ಶಂಕರ್ ಪಾಟೀಲ್ ಅಂತ सर. आंदोलन तीव्र होताच बिमचे संचालक डॉक्टर अशोक कुमार शेट्टी घटनास्थळी दाखल झाले. त्यांनी रुग्णाला मज्जासंस्थेची समस्या असल्याचे सांगत न्यूरो सर्जन मार्फत पुढील उपचार करण्यात येतील असे आश्वासन दिले. ತಾರಿಹಾಳ ಅಂತೇಳಿ ಒಬ್ಬರು ಪೇಷಂಟ್ ಆ್ಯಕ್ಚುಲಿ ನಮ್ಮಲ್ಲಿ ಒಂದು 2 ಮಂತ್ಸ್ ಅಡ್ಮಿಟ್ ಇದ್ದಾರೆ. ಅವರಿಗೆ ಯಾರೂ ಅವರ ಜೊತೆಯಲ್ಲಿ ಯಾರೂ ಇಲ್ಲ, ಅವರ ಸಂಬಂಧಿಕರು ಯಾರೂ ಇಲ್ಲ. ಅವರು ನಮ್ಮಲ್ಲಿ ಒಂದು 2 ತಿಂಗಳ ಅಡ್ಮಿಟ್ ಇದ್ದಾರೆ. ಅವರು ಸ್ವಲ್ಪ ನರ ದೌರ್ಬಲ್ಯದಿಂದ ಬಳಲ್ತಿದ್ದಾರೆ, ಅಂದರೆ ಕಾಲಿನಲ್ಲಿ ಶಕ್ತಿ ಇಲ್ಲ. ಅದಕ್ಕಾಗಿ ಅವರು ಏನಾಯ್ತು 2 ಮಂತ್ಸ್ ಇದ್ದ ಮತ್ತೆಲ್ಲೋ ನಮ್ಮ ಡಾಕ್ಟರ್ಸ್ ಡಿಸ್ಚಾರ್ಜ್ ಮಾಡಿದ್ದಾರಂತೆ. ನಾನು ಆ್ಯಕ್ಚುಲಿ ಅವರಿಗೆ ಈಗ ಏನಾಗ್ತದೆ, ಈಗ ನ್ಯೂರೋ ಸರ್ಜನಿಗೆ ತೋರಿಸಿ ಮತ್ತೆ ಮುಂದಿನ ಏನು ಚಿಕಿತ್ಸೆ ಬೇಕು ಅದನ್ನೆಲ್ಲ ಮಾಡ್ತೇವೆ. ಮತ್ತು ಅವರಿಗೆ ಯಾರು ಮಾಡಿದ್ದಾರೆ ನೋಡಿ, ಈಗ ಅದು ಡಿಸ್ಚಾರ್ಜ್ ಈಗ ಅವರು ಆರಾಮಿಲ್ಲದೆ ಮಾಡಿದ್ರಂತಾದರೂ ಅವ್ರ ಮೇಲೂ ನಾನು ಕ್ರಮ ಕೈಗೊಳ್ತೇವೆ. ಇವತ್ತೇ ಇದು ಮಾಡ್ತೇನೆ. ಹಾಂ 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 ಇಲ್ಲ, ಈಗ ಯೂಶ್ವಲಿ ಆ ಥರ ಅನ್ನೋನ್ ಪೇಷಂಟ್ ನಮ್ಮಲ್ಲಿ ನಿಮಗೆ ಈಗ ನಾನು ಕರ್ಕೊಂಡು ಹೋಗ್ತೇನೆ. ನಮ್ಮಲ್ಲಿ ಆಲ್ರೆಡಿ ಈಗ ಒಂದು 25 ಅನ್ನೋನ್ ಪೇಷಂಟ್ ಇದೆ. ಯೂಶ್ವಲಿ ನಾವು ಆ ಥರ ಯಾರೂ ಮಾಡೋದಿಲ್ಲ. ಈವನ್ ಏನಾಗ್ತದೆ, ಬಟ್ ಅದು ಮೋಸ್ಟ್ಲಿ ಅವರಿಗೆ ಆಪ್ರೇಷನ್ ನನಗೆ ಅಂದರೆ ಮೇಲ್ನೋಟಕ್ಕೆ ತೋರ್ತದೆ ಆಪ್ರೇಷನ್ ಏನು ಜರುತ್ತಿಲ್ಲ. ಅವರು ನರ ದೌರ್ಬಲ್ಯ ಆಗಿದೆ, ಅಂದರೆ ವೀಕ್ನೆಸ್, ಎರಡೂ ಕಾಲಲ್ಲಿ ಬಲ ಇಲ್ಲ. ಅದು ಯಾಕೆ ಬಲ ಇಲ್ಲ ಅಂಥೇಳಿ ನಮ್ಮಲ್ಲಿ ನ್ಯೂರೋ ಸರ್ಜನ್ ಇದ್ದಾರೆ, ಅವರು ಚೆಕ್ ಮಾಡಿ ಮುಂದಿನ ಕ್ರಮ ಕೈಗೊಳ್ತಾರೆ. ಹಾಂ, ಹೊರಗೆ ಹಾಕಿದ್ದವ್ರು ಏನಾದರೂ ಇದಿತ್ತಂದ್ರೆ ನಾನೀಗ ಕೇಸ್ ಪೇಪರ್ ಎಲ್ಲ ತರಲಿಕ್ಕೆ ಕೇಳಿದ್ದೇನೆ. ಯಾರೇ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ದಾರೆ
ಮತ್ತು ಈಗ ಮ್ಯಾಟ್ರನ್ನು ಕರೆದಿದ್ದೇನೆ, ನರ್ಸಿಂಗ್ ಸೂಪರ್ಡೆಂಟನ್ನು ಕರೆದಿದ್ದೇನೆ ನಾನು. ಮತ್ತು ಇವತ್ತು ನಮ್ಮಲ್ಲಿ MS ಅವರು ರಜೆಯಲ್ಲಿದ್ದಾರೆ, RMO ದವರು ರಜೆಯಲ್ಲಿದ್ದಾರೆ, DS 3 ಜನ ರಜೆಯಲ್ಲಿದ್ದಾರೆ. ನಾಳೆ ಅವ್ರು ಬಂದು ಜಾಯ್ನ್ ಆದಾಗ ಎಲ್ಲ ಕರೆದು ನಾನು ಇವತ್ತೇ ನಾನು ಅವ್ರ ಮೇಲೆ ಯಾಕೆ ಅಂದರೆ ಏನಾಗಿದೆ ಅಂತ ನೋಡಿಕೊಂಡು ಮತ್ತೆ ಫರ್ದರ್ ಆ್ಯಕ್ಷನ್ ನಾನು ತಗೊಳ್ತೇನೆ. ಓಕೆ. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।